ಹ್ಮ್ ಇವತ್ತ ಭದ್ರಮ್ಮ ಊರ್ ತುಂಬಾ ಕಸ ಗುಡ್ಸಿದ್ಲು. ನೋಡ್ದ ನೀನು? ನನಗಂತೂ ಫುಲ್ ನಗ ಬಂತು, ತಡ್ಕೊಳಕ್ಕಾಗ್ಲಿಲ್ಲ ನನಗಂತೂ. ನಾನು ನೋಡಿದ್ನಿ. ಅಲ್ಲ ನಿನ್ ವಾರ್ಗಿ ತಿಕ್ಕೊಂತ್ರಿ ಇಂಥ ಕೆಲಸನೇ ಮಾಡೋದು ಮನಿಯಾಳಿ? ಯಾಕೆ ಹೇಳ್ಕೊಂಬಿಟ್ಟು ಬರ್ಬೇಕು ಎಲ್ಲ ಇಸ್ಯನುವೆ? ಸುಮ್ಮನೆ ಇರೋದು ಬಿಟ್ಬಿಟ್ಟು ಯಾಕೆ ಹಿಂಗೆಲ್ಲನೂ ನಿಮ್ಮ ಅತ್ತೆ ಏನು ಮಾಡೋದನ್ನೆಲ್ಲ ಹೇಳ್ಕೊಂಬಿಟ್ಟು ಬರೋದು? ಮನೆಗೆ ಬೇರೆನೇ ಎದ್ಬಿಟ್ಟು ಹೊಲ ಮೇದ್ರೆ ಹೆಂಗೆ ಹೇಳು? ಮನಿಯಾಳಿ ಬುದ್ಧಿ ಕಲ್ತ್ಕತ್ತಲ್ಲ ಅಂತ ಅನ್ಕಂಡ ಈ ಜೊಲ್ಮ ಇದ್ರು ಅವಳು ಬುದ್ಧಿ ಕಲ್ತ್ಕೊಳಕಿಲ್ಲ. ಕಿತ್ತದವಳು ಇದ್ದಂಗ ಅವಳು, ಸುಮ್ಕಿರು. ಆದ್ರೂ ಮನೆಗಳೋರೇನಿಯ ಮೋಸ ಮಾಡಿದ್ರೆ ಹೆಂಗೆ ಹೇಳು? ಎಲ್ರೂ ನಂಬ್ಕೊಂಡಿರ್ತಾರೆ. ನಂಬ್ಕೊಂಡಿರೋರ್ಗೆ ಹಿಂಗೇನಿಯ ಮೋಸ ಮಾಡ್ಬಿಟ್ರೆ ಹೆಂಗೆ ಹೇಳು? ನಿಮ್ಮ ಅತ್ತೆ ಪಾಪ ಭಾಳ ಒಳ್ಳೇದು. ಅಂತಂದ್ರೆ ನಿಮ್ಮ ಪಿಲಾನೆಲ್ಲ ಕೇಳಿಸ್ಕೊಂಡೋಗಿ ಹೇಳ್ತಾವಳೆ ಅಂದ್ರೆ ನೀನ್ ಯಾಕೆ ಸುಮ್ಕೆ ಇದೆಯಾ? ಸರಿಯಾಗಿ ದರುಮ್ದೇಟ್ ಬೀಳಂಗ್ ಮಾಡ್ಬೇಕಿತ್ತು ತಾನೇ. ನಮ್ಮ ಅತ್ತೆಗೆ ಹೇಳಿದ್ರೆ ಏನು ಪ್ರಯೋಜನ ಐತೆ? ನಮ್ಮ ಅತ್ತೆ ನಾಲ್ಕು ಬಿಡ್ತದೆ, ಸುಮ್ಮನೆ ಆಯ್ತದೆ. ನಮ್ಮ ಅತ್ತೆ ಶಾನೆ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಯಾಕಂದ್ರೆ ಮಕ್ಳು ಸಂಸಾರ ಹಾಳಾಗೋಗ್ಬಿಡ್ತದಲ್ಲ. ಸ್ವತಂತ್ರನ ಏನಾರ ಮಾಡಕ್ ಹೋಗ್ಬಿಟ್ರೆ ಮಕ್ಳು ಸಂಸಾರ ಯಾಕೆ ಕೊಟ್ಟು ಹೋಗ್ಬಿಡ್ತದೆ ಅಂತ ಭಯಕ್ಕೆ ನಮ್ಮ ಅತ್ತೆ ಏನೂ ಮಾತಾಡಕ್ಕಿಲ್ಲ. ನಮ್ಮ ಅತ್ತೆ ಗಪ್ ಚಿಪ್ಪಾಗಿ ಸುಮ್ಕೆ ಇರ್ತದೆ ನಮ್ಮ ಅತ್ತೆ. ಅದನ್ನೇನಿಯ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳ್ಬಿಟ್ಟು ಈಗ ನೋಡು ಈ ಅವತಾರಗಳನ್ನ ಮಾಡ್ತಾರೆ. ಆದ್ರೂ ಬದಿ ಸುಮ್ಕೆ ಬಿಡಬಾರ್ದೆ. ಹೆಂಗನ ಮಾಡಿ ನಿಮ್ಮ ಮನೆನಾಗ ಏನು ಪಿಲಾನ್ ನಡೀತೈತಿ ಅಂತ ಹೇಳ್ಬಿಟ್ಟು ಅದನ್ನ ತಪ್ಪಿಸ್ಬೇಕು. ಹೆಂಗನ ಮಾಡ್ಬಿಟ್ಟು ಹೆಂಗ್ ತಪ್ಪಿಸೋದು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡು. ಹಂಗೇನೇ ತಪ್ಪಿಸ್ಬಿಡೋಣ. ಅದಕ್ಕೂ ಒಂದು ಪಿಲಾನ್ ಮಾಡಿವ್ನಿ. ಇರು, ಎಲ್ಲದಕ್ಕೂ ಟೇಮ್ ಬರ್ತದೆ. ನಾನು ಪಿಲಾನ್ ಮಾಡಿರೋ ಪ್ರಕಾರ ನಡೆದ್ರೆ ಸರಿಯಾಗಿ ಬೀಳ್ತದೆ. ಜುಟ್ಟು ಹಿಡ್ಕೊಂಡು ಈ ರಾದಿನ ಜುಟ್ಟು ಹಿಡ್ಕೊಂಡು ಭದ್ರಮ್ಮನೇನಿಯ ಬಾರಿಸ್ತಾಳೆ. ಹಂಗ ಮಾಡ್ತೀನಿ, ನೋಡ್ತಾ ಇರು. ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಏನಾರ ಮಾಡಿ ಆದ್ರೆ ಅವಳು ಸರಿಯಾಗಿ ಬುದ್ಧಿ ಕಲಿಸ್ಬಿಡ ಅಷ್ಟೇ. ನಮ್ಮ ಕೈಲಿ ಏನು ಕಿಸ್ಯಕ್ಕಿಲ್ಲ ಅಂತ ಅನ್ಕೊಂಡ್ಬಿಟ್ಟವಳ ಏನು? ನೋಡು, ಅವಳ ಕೈಲಿ ಏನು ಆಗಕ್ಕಿಲ್ಲ, ನಮ್ಮ ಕೈಲಿ ಎಲ್ಲ ಆಯ್ತದೆ. ಬಾರೆ ಪದಿ ಕಲ್ಸನ್ ಬುದ್ಧಿಯ. ಹಿಂಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟಿತ್ತೀಗ? ಅದೇ ಮತ್ತೆ ಬಾ ಕಲಿಸ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಲೇ ಪ್ರೇಮ, ನಿನ್ಗೆ ಏನು ಮಾಡ್ತಾ ಇದೀಯ ಅಂತ ಅರ್ಥ ಆಯ್ತಾಯ್ತೇನೆ ನಿಂಗೆ? ನಾನೇನ್ ಮಾಡ್ತಾ ಇದ್ದೀನಿ ಅಂತ ಕೊಂತ್ರಿ ಕೆಲಸ ನಂಗೆ ಹೇಳ್ತಿದ್ದೀಗಲ್ಲ, ಏನ್ ಮಾಡ್ತಾ ಇದೀಗ ಅರ್ಥ ಆಯ್ತಾಯ್ತ ಅಂದ್ರೆ ಕಷ್ಟಪಟ್ಟು ನಾನು ನನ್ನ ಗಂಡ ಇಬ್ರು ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದೀವಿ. ದುಡಿಮೆಯ ಅದಲ್ಲ ನೀ ಹೇಳಿದ್ದು. ಪಿಲಾನ್ ವಿಷಯ ಹೇಳಿದ್ದು ಅಲ್ಲ. ನಾವೇನೇ ಪಿಲಾನ್ ಮಾಡಿದ್ರು ಓಡೋಗ್ಬಿಟ್ಟು ಎಲ್ಲನೂ ಭದ್ರಮ್ಮಂಗ್ ಪಿನ್ನಿಕ್ತಿಯಲ್ಲ ನೀನು. ಏನು ಭದ್ರಮ್ಮಂಗೆ ನಾನು ಪಿನ್ನಿಕ್ತಾ ಇದೀನ? ಯಾರು ಹೇಳಿದ್ ನಿಂಗೆ ಭದ್ರಮ್ಮಂಗ್ ಪಿನ್ನಿಕ್ತಿದೀನಿ ಅಂತ ಹೇಳ್ಬಿಟ್ಟು? ನೋಡು, ನಾನು ಸುದ್ದಿಗೆ ಬರ್ಬೇಡ. ಯಾಕೆ ಪದೇ 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 ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೀನು ಪಿಲಾನ್ ಮಾಡಿದೀಯ ನೀನು. ಈ ಕಿತ್ತ ನನ್ನ ಗಂಡಂಗೆ ಹೇಳಿ ನಿಂಗೆ ಸರಿಯಾಗಿ ಮಾಡಿಸ್ತೀನಿ ನೋಡು. ನಾನು ಯಾಕೆ ನಿಮ್ಮ ಪಿಲಾನ್ ಎಲ್ಲ ಹೋಗ್ಬಿಟ್ಟು ನಾನು ಭದ್ರಮ್ಮಂಗೆ ಹೇಳಿ ನಾ ಭದ್ರಮ್ಮನ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನೇನಾದ್ರೂ ನನ್ನ ಬಗ್ಗೆ ಸುಮ್ಮನೆ ಇಲ್ದಿರ ಪಲ್ದಿರದೆಲ್ಲ ಹೇಳ್ಕೊಂಬಿಟ್ಟು ಬಂದ್ರೆ ಪದಿ ನಾನಂತೂ ಸುಮ್ಕಿರಾಕಿಲ್ಲ. ಇವಾಗಲೇ ಹೇಳಿದ್ದೀನಿ ನಾನಂತೂ ನನಗೂ ಭದ್ರಮ್ಮಂಗೆ ಯಾವ ಸಂಬಂಧನೂ ಇಲ್ಲ. ಅಬ್ಬಬ್ಬಬ್ಬಬ್ಬ, ನಾಟಕ ಮಾಡೋದನ್ನ ನೀನು ನೋಡೇನೆ ಕಲಿಬೇಕಣೆ. ನೀನು ನೋಡೇ ಸಂದ ಕಲಿಬೇಕು ನೋಡು. ನೋಡೆ, ಇದೆಲ್ಲ ಸಂದಕ್ಕಿರಕಿಲ್ಲ. ಮೊದ್ಲು ನಮ್ಮನೆಯವ್ರಿಗೆ ಇದ್ರೆ ನಮ್ಗುನ್ವೆ ಖುಷಿ. ಇಲ್ಲಾಂದ್ರೆ ಮನ ಮಕ್ಳು ಹೋಗ್ಬಿಟ್ಟು ಆ ಭದ್ರಮ್ಮನ ಕಾಲಕ್ಕೆ ಬೀಳ್ಬೇಕಾಯ್ತದೆ. ನೋಡು, ಯೋಚನೆ ಮಾಡು. ನಿನ್ನ ಹತ್ರನೇನಿಯ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಸುಮ್ಕೆ ಆಮೇಕಿಂದ ನನ್ನ ಹತ್ರ ಹೆಂಗೆಂಗೋ ಕೆಟ್ಟದಾಗ ಕೇಳೋಕ್ಸ್ಕೊಳಂಗೆ ಮಾಡಬೇಡ ನೀನು, ಸರಿನಾ? ನೀನು ಏನು ಹೇಳಿದ್ರು ಅಷ್ಟೇ, ನಾನು ಯಾವ ತೆಪ್ಪುನುವೆ ಮಾಡಿಲ್ಲ. ನೀನು ಅಂತ ಇದಿದ್ರೆ ಹೋಗಿ ಭದ್ರಮ್ಮನೇನಿಯ ಕೇಳು. ಏನು ಅತ್ತೆ ಪಿನ್ನಿಕ್ತಿಯಾ? ಪಿನ್ನಿಕ್ಕು. ಭದ್ರಮ್ಮಂತಾಗ ನಾನು ಕರ್ಕೊಂಡು ಹೋಗ್ತೀನಿ ಅತ್ತೆನ. ನಾನೇನಾದ್ರೂ ಒಂದು ವಿಷಯ ಹೇಳಿದ್ದೀನ ಭದ್ರಮ್ಮಂಗೆ ಕೇಳು ಅಂತ ಹೇಳ್ಬಿಟ್ಟು ನಾನೇ ಹೇಳ್ತೀನಿ. ನಾನು ಒಂದು ವಿಷಯನೂ ಮಾತಾಡಿಲ್ಲ, ಒಂದು ವಿಷಯನೂ ನಾನು ಹೇಳಿಲ್ಲ. ನನ್ನ ಬಗ್ಗೆ ಮಾತಾಡೋಕ್ಕೆ ನೀನು ಯಾರೇ? ನೋಡು, ನಾನಂತ ತೆಪ್ಪು ಮಾಡೋಳು ಅಲ್ಲ, ಮಾಡೂ ಇಲ್ಲ. ನಾನು ಅವತ್ತಿಂದನೂ ಅತ್ತೆ ಕಡೆ ಏನಿಯ ಸಪೋರ್ಟ್ ಮಾಡ್ತಿರೋದು. ಹುಟ್ಟಾಕೊಂಡು ನನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾಟಕ ಆಡ್ತಾ ಇದೆಯೇನೆ, ನಂಗೆ ಗೊತ್ತೇ. ಯಾಕೆ ಪ್ರೇಮ ಇಲ್ಲೇ ನಿಂತ್ಕೊಂಡಿದ್ಯಾ? ಮಂತಕ್ಕೆ ಹೋಗ್ಲಿಲ್ವಾ? ರೀ, ನೀವು ಒಳ್ಳೆ ಟೈಮ್ಗೆ ಏನಿಯ ಬಂದ್ರಿ. ನೋಡ್ರಿ, ನಿಮ್ಮ ಅಮ್ಮನ ಎಲೆಕ್ಷನ್ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾನು ಪಿಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಮನೆಯಾಳಿ ಪೊದ್ದಿ ನೋಡಿ ನನ್ನ ಮುಂದೆ ಏನಿಯ ಬಂದು ಹೇಳ್ತಾವಳೆ. ಯಾಕೆ ಹೇಳ್ರಿ? ನಾನು ಮನೆ ಬಿಟ್ಬಿಟ್ಟು ಮತ್ತೆ ಓಡ್ಕೊಡಿಸ್ಬೇಕಲ್ಲ ನಾನು ನಿಮ್ಮನ್ನ. ಅದಕ್ಕೆ ಏನಿಯ ಈ ಪೊದ್ದಿ ಪಿಲಾನ್ ಮಾಡ್ತಾವಳೆ. ನನಗೂ ಭದ್ರಮ್ಮಂಗೂ ಯಾವ ಸಂಬಂಧನೂ ಇಲ್ಲ ರೀ. ಲೇ ಪದ್ದು, ನಿಂದು ನೀನ್ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಯಾಕಮ್ಮಿ ನಾನು ಎಂಟಿ ಸವಾಸಕ್ಕೆ ಬತ್ತಿ ಯಾವಾಗೂನ್ವೆ? ನಾನೇನಾದ್ರು ನಿನ್ ಗಂಡು ಸವಾಸಕ್ಕೆ ನಿನ್ ಸವಾಸಕ್ಕೆ ಹಂಗೆ ಏನಿಯ ಬತ್ತೀವ ನಾವು? ತೆಪ್ಪು ಮಾಡಿದ್ರೆ ನೀವು ನಮ್ಮ ಸವಾಸಕ್ಕೆ ಬನ್ನಿ, ನಾವು ತೆಪ್ಪೇ ಮಾಡೋದಿಲ್ವಲ್ಲ. ನೋಡಿ, ನಿಮ್ಮ ಹೆಂಡತಿನಿಯ ಸರಿ ಇಲ್ಲ. ನಿಮ್ಮ ಹೆಂಡತಿ ನಾನು ಇಲ್ಲಿ ಏನು ಪಿಲಾನ್ ಮಾಡಿದ್ರು ಎಲೆಕ್ಷನ್ ಪಿಲಾನು ಎಲ್ಲ ತಗೊಂಡೋಗಿ ಭದ್ರಮ್ಮಂಗೆ ಹೇಳ್ತಾವಳೆ. ಆ ಭದ್ರಮ್ಮ ನಮ್ಮ ಪಿಲಾನ್ ಎಲ್ಲ ಉಪಯೋಗಿಸ್ಕೊತಾವಳೆ. ನೋಡಿ, ಈಗ ನಮ್ಮ ಪಿಲಾನ್ ಎಲ್ಲ ಹಿಂಗೆ ವೇಸ್ಟ್ ಆಯ್ತಾ ಇದ್ರೆ ನಿಮ್ಮ ಅಮ್ಮ ಗೆಲ್ಲೋದು ಯಾವಾಗ? ಎಲೆಕ್ಷನ್ನಾಗೆ ನಾವು ಎಲ್ಲ ದರ್ಬಾರ್ ಶುರು ಮಾಡ್ಕೊಳ್ಳೋದು ಯಾವಾಗ? ನೀವೇ ಯೋಚನೆ ಮಾಡಿ ರೀ. ನಾನು ದೇವ್ರಣೆಗೂ ನಾನು ಹಂಗೆಲ್ಲ ಕೆಲಸ ಎಲ್ಲ ಮಾಡ್ತಿಲ್ಲ ರೀ. ನಿಮ್ಮ ಮನೆಗೂ ನಾನು ಅಂತ ಕೆಲಸ ಮಾಡ್ತಿಲ್ಲ ರೀ. ನಾನು ನಂಬ್ರಿ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವೇನ್ರಿ? ಇವಳು ನಮ್ಮಿಬ್ರು ದೂರ ಮಾಡಬೇಕು, ಅವಳು ಫೇಮಸ್ ಆಗ್ಬೇಕು ಅತ್ತೆ ತಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾಟಕ ಆಡ್ತಾವಳೆ. ನಿಮ್ಮ ಮನೆ ಇಟ್ಬಿಟ್ಟು ನಾನು ಸುಳ್ಳು ಹೇಳ್ತೀನೇನ್ರಿ? ನಿಮ್ಮ ಆಣೆಗೂ ನಿಜವಾಗೂ ನನಗೂ ಭದ್ರಮ್ಮನ ಹತ್ರ ಯಾವ ಸಂಬಂಧನೂ ಇಲ್ಲ ರೀ. ಎಲ್ಲ ನಾಟಕ ರೀ ಇವಳು. ಬುದ್ಧಿ, ಸಂಸಾರ ಹೊಡಿಯೋದು ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾ ಇದೀಯಾ. ಸಂಸಾರನ ಚೆನ್ನಾಗಿ ಹೊಡಿತೀಯಾ. ನೋಡಿ, ನಾನೇನು ಹೋಗ್ಬಿಟ್ಟು ಅತ್ತೆ ಹತ್ರ ಹೇಳಿಲ್ಲ, ಇಲ್ಲ ಬೇರೆ ಯಾರ ತಗೋ ಹೇಳಿಲ್ಲ. ನಾನು ನಿಮ್ಮ ಹತ್ರ ಏನಿಯ ಬಂದು ಹೇಳ್ತಾ ಇದ್ದೀನಿ ಅಷ್ಟೇನಿಯ.
ಇವಳು ಮಾಡ್ತಾ ಇರೋ ಕೆಲಸ ನಿಜನೇನಿಯ, ಅದಕ್ಕೆ ಇರೋದು ಇದ್ದಂಗೆ ಏನಿಯ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ಸತ್ಯನೇ ಹೇಳ್ತಾಳೆ, ನನ್ನ ಹಣೆ ಇಟ್ಬಿಟ್ಟು ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ಎಂತ ನಾಕ್ ಬಾಯಿ ನಿಂಗಂತೂ ಗಂಡನ ಮೇಲೆ ಆಣೆ ಮಾಡ್ತೀಗಲ್ಲ ನೀನು, ಆಣೆ ಬಾಸೆಗೆಲ್ಲ ನಿಂತಾಗ ಬೆಲೆ ಎಲ್ಲ ಐತ್ವಾ? ಹಾ, ನನ್ನ ಮನೆಯಿಂದ ಈಚೆಗಳಿಗೆ ಆಗ್ಬೇಕು ಅಂತ ತಾನೇ ನೀವಿಬ್ರು ನಸ್ಗುನಿ ಆಟ ಆಡ್ತಿರೋದು. ಇದೆಲ್ಲ ನಡೆಯಲ್ಲ. ಯಾಕಂದ್ರೆ ನನ್ನ ಗಂಡ ನನ್ನ ಕಡೆಗೆ ಸಪೋರ್ಟ್ ತಗೊಂಡು ನನ್ನ ಕಡೆಗೆ ಗೊತ್ತೇನು ಆ ಬೊದ್ರಮ್ಮಂಗೆ ಇಸೆ ಹೆಂಗ್ ಗೊತ್ತಾಯ್ತದೋ ನನಗೇನು ಗೊತ್ತಾಗಬೇಕು, ಅವಳಿಗೆ ಹಿಂಗೆ ಗೊತ್ತಾಯ್ತದೆ ಹಂಗೆ ಗೊತ್ತಾಯ್ತದೆ ಅಂದ್ರೆ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಬಗ್ಗೆ ನೀನು ಮಾತಾಡಕ್ ಬಂದೆ ಅಂದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ನಮ್ಮ ಯಜಮಾನ್ರು ಯಾವಾಗೂ ನನ್ನ ಜೊತೆಗೆ ಇರ್ತಾರೆ. ನಡಿಯ ಪ್ರೇಮಿ ಹೋಗನ, ಇವಳ್ತ ಕಿತ್ತಾಡ್ಕೊಂಡು ಕುಂತ್ಕೊಳಕ್ ಆಯ್ತದ? ನೋಡು, ಹಿಂಗೇನ ಮಾಡ್ರೆ ನನ್ನ ಗಂಡಂಗೆ ಹೇಳ್ಬಿಟ್ಟು ಸರಿಯಾಗಿ ಮಕ್ಕೋಗಿಸ್ತೀನಿ ಅಷ್ಟೇ. ನಿನಗೆ ಇನ್ನು ನಿನಗೆ ಪೂಜೆ ಮಾಡಿಸ್ತೀನಿ. ನಿನ್ಗಂತೂ ನನ್ನ ತಪಸ್ಸಕ್ಕೆ ಬಂದ್ರೆ ಸರಿ. ನನ್ನ ಭದ್ರಮ್ಮಂಗೆ ಎಲ್ಲ ಇಷ್ಟೇನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನೇ ಐತೆ ನಿಂತಾಗೆ? ಏನೈತೆ ಸಾಕ್ಷಿ ತೋರ್ಸು. ನಾನು ಭದ್ರಮ್ಮ ಇಬ್ರು ಮಿಂಗಲ್ ಆಗಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಐತೆ ನಿಂತಾಗೆ? ತೋರ್ಸು. ಏನೂ ಇಲ್ಲ ತಾನೇ? ಮತ್ತೆ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ ಏನಿಯ. ನನ್ನ ಸುದ್ದಿಗೆ ಬಂದರೆ ನಾನು ಸಂಡಕ್ಕಿರಕ್ಕಿಲ್ಲ. ಹಬ್ಬ ಸದ್ಯ ಬದಿಕೊಂಡೆ. ಆಣೆ ಪ್ರಮಾಣ ಎಲ್ಲ ಮಾಡ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ತಗ್ಲಾಕಣ್ಣ. ಮತ್ತೆಗೆ ಏನೋ ಗೊತ್ತಾಯ್ತು ಅಂದರೆ ಚಿತ್ರಣ ಮಾಡಾಕಿರೋಳು. ಸದ್ಯ ಬಿಡು, ಯಾಯ್ಸೇನೋ ಗೊತ್ತಾಗ್ತಿಲ್ವಲ್ಲ ಇವಾಗ. ಹೆಂಗೋ ನನ್ನ ಗಂಡ ಮ್ಯಾನೇಜ್ ಮಾಡ್ತಾನೆ. ಲೇ ಪೊದ್ದಿ, ಇವಳು ಎಂಥ ಮನೆಯಾಳ ಕಂತ್ರಿನೇ ಇವಳಂತೂ. ಯಪ್ಪ, ಇಂತೋಳು ಒಬ್ಳು ಇತ್ತಾಳೆ ಅಂತ ಹೇಳ್ಬಿಟ್ಟು ಇವಾಗೇನೆ ನಂಗಂತೂ ಗೊತ್ತಾಯ್ತಿರೋದು. ಯಾ ಪಾಟಿ ಸುಳ್ಳು ಹೇಳ್ತಾಳಲ್ಲೇ ಪೊದ್ದಿ ಇವಳಂತೂ. ಬಾಯಿ ಬಿಟ್ರೆ ಸುಳ್ಳು. ಅಲ್ಲಿ ನೋಡಿ ಗಂಡನ ಮೇಲೆ ಆಣೆ ಮಾಡ್ಬಿಟ್ಲಲ್ಲ ಇವಳಂತೂ. ಲೇ ಜಯಮ್ಮ, ಪ್ಲಾನ್ ಎ ಇದೇನೇನೆ. ಅವಳಿಗೊಂದು ಕಿತ ಬುದ್ಧಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಪ್ಲಾನ್ ಬಿನು ನಂತಾಗೈತೆ. ನಡಿ, ಪ್ಲಾನ್ ಬಿನ ಸರಿಯಾಗಿ ವರ್ಕೌಟ್ ಮಾಡೋಣ. ಪ್ಲಾನ್ ಬಿ ಏನೇ? ಇಷ್ಟೊತ್ತಾಗ ಭದ್ರಮ್ಮ ಎಲ್ಲಿ ಸಿಗ್ತಾಳೆ? ಹೀಗೆ ಎಲೆಕ್ಷನ್ ಅಲ್ವೇನೆ, ಅಲ್ಲೇ ಬೀದಿನಾಗೆಲ್ಲ ನಿಂತ್ಕೊಂಡು ಓಡಾಡ್ತಾ ಇರ್ತಾಳೆ. ಇನ್ನು ಎಲ್ಲಿ ಸಿಗ್ತಾಳೆ ಅವಳು? ಬೀದಿನಾಗ ನಿಂತ್ಕೊಂಡಿರ್ತಾಳ? ಸರಿ, ನಾನು ಹೇಳ್ಕೊಟ್ಟಷ್ಟು ಅಷ್ಟೇ ಮಾತಾಡು. ಬಾ ಹೋಗೋಣ. ಆ ಭದ್ರಮ್ಮನ ಹತ್ರ ನಮ್ಮ ಅತ್ತೆ ತೆಗಿಯೋಳು ಏನು ಮಾಡ್ಸೋಕ್ಕಾಗಿಲ್ಲ ಅಲ್ವಾ? ಈ ಭದ್ರಮ್ಮನ ತಗೋ ಅಷ್ಟೇ ಏನಿಯ. ಹೋಗ್ಬಿಟ್ಟು ಭದ್ರಮ್ಮಂಗೆ ನೀನು ನನ್ನ ಪ್ಲಾನ್ ಎಲ್ಲ ಕೇಳ್ತಾ ಇದೀಯ ಅಂತ ಕೇಳಿದ್ರೆ ಅವಳೇನಾರ ಹೇಳ್ತಾಳೆ ಅಂತ ಅನ್ಕೊಂಡ? ಅವಳಂತೂ ಏನೂ ಹೇಳೋದಿಲ್ಲ. ಮತ್ತೆ ಇವಾಗ ನಾನು ಹೇಳದಷ್ಟು ಮಾಡು. ಬಾ. ಲೇ ಜಯಮ್ಮ, ಭದ್ರಮ್ಮ ಈ ಕಡೆನೇ ಬರಬೇಕಾದ್ರೆ ಆಮೇಕಿಂದ ನನಗೆ ಹತ್ರಕ್ಕೆ ಬಂದಾಗ ಹೇಳು. ಅಲ್ಲಿ ಗಂಟ ಸುಮ್ಕೆ ಇರು. ಇನ್ನೂ ಇಲ್ಲ, ಪುರೋಹಿತ್ರದಾಗ ಏನೋ ಮಾತಾಡ್ತಾ ಇದ್ದಂಗೆ ಅವಳೆ. ಇನ್ನೂ ಗೊತ್ತಾ ಇಲ್ಲ. ಬಂದಿದ ತಕ್ಷಣ ಹೇಳ್ತೀನಿ, ಸುಮ್ಕಿರು. ಈಗ ಬಂದಿದ ತಕ್ಷಣ ನೀನು ನಗ ಆಡ್ಕೊಂಡು ಮಾತಾಡು, ಸರಿನಾ? ಅವ್ರು ಬತ್ತಾವ್ರ? ಪೊದ್ದಿ ಬತ್ತಾವ್ರೆ. ಅಮ್ಮ, ಪೊದ್ದಿ ನಿಂತ್ಕೊಂಡು ಏನೋ ಮಾತಾಡ್ತಾವಳೆ. ನಾವು ಸುಮ್ಕೇನೆ ಏನು ಗೊತ್ತಿಲ್ಲ ಅನ್ನಂಗೆ ನಿಂತ್ಕೊಳ್ಳೋಣ. ನಾವು ಈ ಕಡೆ ತಿರ್ಕೊಂಡು ನಿಂತ್ಕೊಳ್ಳೋಣ, ಕೇಳಿಸ್ಕೊಳ್ಳೋಣ ಇರು. ಅವಳು ಹೇಳಿದ್ದೆಲ್ಲನೂ ನಂಗೆ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಪ್ರೇಮಿ ಇಲ್ವೇ? ಪ್ರೇಮಿ ಎಲ್ಲ ಇಷ್ಟೇನೂ ಹೇಳ್ತಾಳೆ. ಬಾ ಹೋಗೋಣ. ಪೊದ್ದಿ, ನೀನು ಪಿಲಾನ್ ಅಂತೂ ಸೂಪರಾಗಿ ವರ್ಕೌಟ್ ಆಯ್ತು. ಏನೋ ಪಿಲಾನ್ ಅಂತವ್ರೆ, ಅದನ್ನೇ ಕೇಳಿಸ್ಕೊಳ್ಳೋಣ ಇರಮ್ಮ. ನಾನು ಈ ಕಡೆ ತಿರ್ಕತ್ತೀನಿ. ನಾನು ಅಂತ ಗೊತ್ತಾದ್ರೆ ಅವ್ರು ಮಾತಾಡಕ್ಕಿಲ್ಲ. ಈ ಕಡೆ ತಿರ್ಕೊಂಡು ಕೇಳಿಸ್ಕೊಳ್ಳೋಣ. ಪೊದ್ದಿ ಮಾತಾಡು. ಅಲ್ಲೇ ನಿಂತವ್ರೆ, ಅವರು ಕೇಳ್ಸಂಗೆ ಜೋರಾಗಿ ಮಾತಾಡು. ಒಳ್ಳೆ ಪಿಲಾನ್ ಕಣೆ, ವರ್ಕೌಟ್ ಆಯ್ತು. ನೋಡು ಪ್ರೇಮ ನಾನು ಹೇಳ್ದಂಗೆ ಮಾಡಿದ್ಲು. ಯಾವ ವಿಷಯ ಹೇಳೆ ಪೊದ್ದಿ? ಏನೋ ಪ್ರೇಮನ್ ವಿಷಯ ಹೇಳ್ತಾವ್ರೆ, ಅದೇ ಗೊತ್ತಾಯ್ತಿಲ್ಲ ಕಣಮ್ಮ. ನೋಡು, ಸುಮ್ಕೇನೆ ಹೋಗ್ಬಿಟ್ಟು ಹಾದಿ ಬೀದಿ ಎಲ್ಲ ಕಸ ಗುಡಿಸ್ತಾಳಂತೆ ಪೊದ್ದು ಅಂತ ಹೇಳ್ಬಿಟ್ಟು ಹೋಗಿ ಹೇಳೆ ಪ್ರೇಮ ಅಂತ ಹೇಳಿದ್ನ. ಅದಕ್ಕೆ ಅವಳೇನ್ ಮಾಡಿದ್ಲು, ಓಡೋಗ್ಬಿಟ್ಟು ಆ ಭದ್ರಮ್ಮಂಗೆ ಹೇಳವಳೆ, ಹೋಗಿ ಕಸ ಗುಡಿಸು, ಬೀದಿ ಕಸ ಗುಡಿಸು ಅಂತ ಹೇಳ್ಬಿಟ್ಟು ಆ ಭದ್ರಮ್ಮ ಹೋಗ್ಬಿಟ್ಟು ಬೀದಿ ಕಸ ಗುಡಿಸವಳೆ. ಪ್ರೇಮ ಅಂತೂ ಇಂತೂ ಅತ್ತೆನ ಗೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಪಿಲಾನ್ ಮಾಡ್ಬಿಟ್ಲು ಅಲ್ವಾ? ಹೂ ಕಣಮ್ಮ, ನೀವಂತೂ ನಿಮ್ಮ ಅತ್ತೆನ ಗೆಲ್ಲಿಸ್ಕೊಳಕ್ಕೆ ಶತಾಗತ ಪ್ರಯತ್ನ ಮಾಡ್ತಾ ಇದ್ದೀರಾ ನೋಡಿ. ನಿಮ್ಮನ್ನು ನೋಡಿದ್ರೆ ನಂಗೆ ಭಾಳ ಖುಷಿ ಆಯ್ತೈತೆ. ಆ ಭದ್ರಮ್ಮ ಕಿಟ ಸೋತು ಸುಣ್ಣ ಆಗದೆ ನೀ ಪೊದ್ದಿ, ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ನಾವು ಅಂದ್ರೆ ಸುಮ್ಕೆನ? ಪ್ರೇಮ ಸರಿಯಾಗೆ ಮಾಡವಳೆ. ಬೀದಿ ಕಸ ಗುಡಿಸಿದ್ಲಂತೆ ಕಣೆ ಇವತ್ತು ಭದ್ರಿ. ನಾನು ನೋಡಿದ್ನಲ್ಲ, ಕಸ ಗುಡಿಸ್ತಾ ಇದ್ಲು. ಊರಲ್ಲೆಲ್ಲ ಆಡಾಡ್ಕೊಂಡು ಹೋಗ್ತಾ ಇದ್ಳು ಕಸ ಗುಡಿಸ್ತಿರೋದಕ್ಕೆ. ಹೆಂಗ್ ನಗಾಡ್ತಿದ್ರು ಗೊತ್ತೇ ಅಮ್ಮ. ಹಂಗಾರೆ ಈ ಪ್ರೇಮ ನಮಗೆ ಮೋಸ ಮಾಡ್ತಾವಳೆ ಕಣಮ್ಮ. ಮನೆಯಲ್ಲಿ ಪ್ರೇಮ ಅವತ್ತೇ ಹೇಳ್ದೆ, ಪ್ರೇಮನ ನಂಬೇಡ ಕಣಮ್ಮ ಅಂದ್ರೆ ನೀನೇನಿಯ ಅಯ್ಯೋ ಪ್ರೇಮ ಭಾಳ ಒಳ್ಳೆಳು, ನನಗೆ ಸಪೋರ್ಟ್ ಮಾಡ್ತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅವಳು ನಂಬಿದಕ್ಕೆ ಚೊಂಬ್ ಕೊಟ್ಟಲ್ಲಮ್ಮ ಕೈಗೆ. ಬೀದಿಯಲ್ಲಿ ಕಸ ಗುಡಿಸ್ಬಿಟ್ಟು ಮಾನವರ್ವದಿ ಕಳ್ಕೊಂಡ ನೀನು. ನೋಡು ಪೊದ್ದಿ, ಎಷ್ಟು ನಗಾಡ್ಕೊಂಡು ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು. ಆ ಪ್ರೇಮ ಎಲ್ಲ ಮೋಸಗಾರ್ತೀನಿ ಅವಳು. 6 ಕೊಟ್ರೆ ಅತ್ತೆ ಕಡೆ, 7 ಕೊಟ್ರೆ ಸೊಸೆ ಕಡೆ ಅನ್ನಂಗೆ. ಎಲ್ಲವ್ರ ಅತ್ತೆ ಇವಾಗ ಆಸ್ತಿ ಎಲ್ಲ ಕೊಟ್ಟವಳಂತಲ್ಲ, ಅದಕ್ಕೆ ಅತ್ತೆ ಪರ ಕೊಂಟೋಗ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತದೆ. ನಾನು ಎಷ್ಟು ಹೇಳಿದ್ರು ನಿನಗೆ ಬುದ್ಧಿನೂ ಬರೋಕ್ಕಿಲ್ಲ, ಕೇಳೋದಿಲ್ಲ. ಅನ್ಭವ್ಸು. ಸೊಂಟ ಮುರಿದೋಗಂಗೆ ಬೀದಿ ಕಸ ಗುಡಿಸಿದ್ಯಾ, ಒಳ್ಳೆಳಾಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಏನು ಒಳ್ಳೆಳಾದೆ ನೀನು? 10 ಪೈಸದೇನ ಒಳ್ಳೆಳಾದ ನೀನು? ಇಲ್ಲ, 10 ಪೈಸದು ನೀನು ಒಳ್ಳೆಳಾಗಲಿಲ್ಲ. ಎಲ್ಲ ಒಂದೇ ಕಿತ ಹಾಳು ಮಾಡ್ಕೊಂಬಿಟ್ಟೆ ನೀನಂತೂ. ಯವ್ವ ಪ್ರೇಮಿ, ಇವತ್ತು ನನ್ನ ಮನೆ ಮಾನ ಮರ್ವದಿ ಎಲ್ಲ ಕಳೆದ್ಬಿಟ್ಟಲ್ಲ ನೀನಂತೂ. ನನ್ನ ಕೈಲಿ ಆಯ್ತಿರಲಿಲ್ಲ, ಸೊಂಟ ಬಿದ್ದೋಯ್ತಾಯ್ತು. ಆದ್ರೂ ಕಷ್ಟಪಟ್ಟು ಊರೆಲ್ಲ ಕಸ ಗುಡ್ಸಂಗೆ ಮಾಡ್ಬಿಟ್ಟಲ್ಲೇ ಮನೆಯಾಳಿ.
ಅಂತೂ ಇಂತೂ ಅಂದ್ರೆ ನೀವೇ ಗೆಲ್ಲದ್ ಬಿಡೆ. ಆ ಅಮ್ಮಂಗೆ ಏನು ಗೊತ್ತಾಗಲ್ಲ. ಈ ಪ್ರೇಮ ಹೋಗಾಗ ಏನೋ ಒಂದೊಂದು ಕಿತ್ತೋಗಿರೋ ಐಡಿಯಾಗಳನ್ನ ಹೇಳ್ತಿರ್ತಾಳೆ. ಕಿತ್ತೋಗಿರೋ ಐಡಿಯಾಗಳನ್ನ ಹೇಳ್ದಂಗೆ ಎಲ್ಲನೂ ಅವಳು ಕಿತ್ತೋಗಿರೋ ತರ ಕೆಲಸ ಮಾಡ್ತಿರ್ತಾಳೆ. ಜನ ಎಲ್ಲನೂ ಹುಚ್ಚಿಡ್ದೈತಿ ಭದ್ರಮ್ಮಂಗೆ ಅಂತ ಅನ್ಕೋಬಿಟ್ಟು ಪ್ರೇಮನ ಐಡಿಯಾ ಕಟ್ಕೊಂಡು ಸೋತೋಯ್ತಾಳೆ. ನೀನು ನಿಮ್ಮ ಅತ್ತೆ ಎಲ್ರೂ ಗೆದ್ದಂಗೆ ಆಯ್ತದೆ. ಪ್ರೇಮನ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನಂತೂನುವೆ. ಮತ್ತೆ ಸುಮ್ಕೆನಾ ನೋಡೆ, ಇದು ರಾಜಕೀಯ. ಎಲೆಕ್ಷನ್ನಾಗೆ ಏನೇನೋ ಮಾಡ್ಬೇಕಾಯ್ತದೆ. ಬರೀ ಇಷ್ಟೇ ಅಲ್ಲ ಕಣೆ ಜಯಮ್ಮ, ಇನ್ನು ಸಾವಿರ ಕೆಲಸ ಮಾಡ್ಬೇಕಾಯ್ತದೆ. ಆ 1000 ಕೆಲಸ ಮಾಡೋದು ಅಂದ್ರೆ ಸುಮ್ಮನೆ ಅನ್ಕೋಬಿಟ್ಟ ಬೇಜಾನ್ ಕೆಲಸಗಳೆಲ್ಲ ಮಾಡ್ಬೇಕು. ಅದಕ್ಕೆ ನಾನು ಹಿಂಗೆ ಪ್ಲಾನ್ ಮಾಡಿರೋದು. ಈಗಿತ್ತ ನಮ್ಮ ಅತ್ತೆ ಗೆಲ್ಲದ್ರಾಗೆ ಏನು ಮೋಸನೇ ಇಲ್ಲ, ಗೆದ್ದೇ ಗೆಲ್ತದ ನಮ್ಮ ಅತ್ತೆ, ನೋಡ್ತಿರು. ಅಯ್ಯೊಲ್ಲು ಒಪ್ಪರ್ ಬಡ್ಡಿ. ನನಗೆ ಮೋಸ ಮಾಡ್ಬಿಟ್ಟಲ್ಲೇ ಪ್ರೇಮಿ ನೀನು. ಯಾಮರ್ಸ್ಬಿಟ್ಟಲ್ಲೇ ಅವ್ನು ನ್ಯಾಯವಾಗಿ 8,000 ಇಸ್ಕೊಂಬಿಟ್ಟು 3 ನಾಮ ಇಕ್ಬಿಟ್ಟಲ್ಲೇ ಐಡಿಯಾ ಕೊಡ್ತೀನಿ ಅಂತ ದೇವಸ್ಥಾನ ಕಾಸು ಕೊಡ್ಸಿದ್ಲು. ಊರು ತುಂಬ ಕಸ ಗುಡ್ಸಿದ್ಲು. ಇನ್ನು ಏನೇನು ಮಾಡ್ತಾಳೋ ಮೆಟ್ಟಿಡಿಯ ಕೆಲಸನ ಇವಳು. ಲೇ ಮಗಳೇ, ಅವಳನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ವಿ. ಇಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಅಂತಂದ್ರೆ ಕೇಳಲೇ. ನಾನು ಅವತ್ತೇ ಹೇಳ್ದೆ ನಂಬ್ಯಾಡ ಅಂತ. ನಂಬಿಟ್ಟು ಕೊನೆಗೂ ಹಾಳಾಗೋದಲ್ಲ. ಸದ್ಯ ಇವಾಗನ ಇಸ್ಯ ಗೊತ್ತಾಯ್ತಲ್ಲ. ಇನ್ಮೇಲೆ ಪ್ರೇಮನ ಮಾತೇನು ಕೇಳಕ್ ಹೋಗ್ಬೇಡ ಕಣಮ್ಮ. ಅವಳು ಪ್ರೇಮನ ಮಾತು ಕೇಳಿದ್ರೆ ಹಾಳಾಗೋಯ್ತೀವಿ. ಹಾಳಾಗಿ ಎಕ್ಕುಟ್ಟೋಯ್ತೀವಿ ನೋಡು. ನಮ್ಗೇನು ಗೊತ್ತಿಲ್ಲ, ನಂಗೆ ಇಲ್ಲಿಂದ ಹೊಂಟೋಗನ್ ಬಾ. ಆ ಬುದ್ಧಿ ನಾವು ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾವಳೆ. ನಾವಿದ್ದಿದ್ರೆ ಮಾತೇ ಆಡ್ತಿರ್ಲಿಲ್ಲ. ಪ್ರೇಮ ಹಿಂಗೆಲ್ಲ ಮೋಸ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಅತ್ತೆ ಅನ್ಕೊಂಡ್ರೆ ಆಗಕ್ಕಿಲ್ಲ ಅಲ್ವಾ. ಏನೋ ಬಿಡು ನಂಗೆ ಸಪೋರ್ಟ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಇಂಥ ಮನೆಯಾಳ ಕೆಲಸನ ಮಾಡೋದ ಮನೆಯಾಳಿ. ನಡಿ ಅವಳಿಗೈತೆ ನಡಿ ಬಿತ್ರಿಗೆ. ಊರು ತುಂಬ ಮಾನ ಮರ್ವದಿ ಕಳೆದ್ಬಿಟ್ಟಲೆ ನೀನು ಬಿಡಕ್ಕಿಲ್ಲ ಕಳ್ಳೆ, ನೀನು ಬಿಡಕ್ಕಿಲ್ಲ. ಮಾಡ್ತೀನಿ. ಹೋದ್ರು ಕಣೆ ಪದ್ದಿ. ಒಂದೇ ಕಲ್ಲಗೆ 2 ಅಕ್ಕಿನೂ ಡಮಾರು. ಈಗ ಪ್ರೇಮನ್ ಕತೆನೂ ಮುಗೀತದೆ. ನಮ್ಮ ಐಡಿಯಾನ ಇನ್ನೊಂದ್ಕಿತ ಈ ಭದ್ರಮ್ಮ ಯಾವತ್ತೂ ಪ್ರೇಮನ್ ಬಾಯಿಂದ ಕೇಳದೆ ನೆನೆಯೇ ಇಲ್ಲ. ಪ್ರೇಮಂಗೆ ಸರಿಯಾಗಿ ಬೆಂಡೆಸದಂಗೂ ಆಯ್ತದೆ. ಹೆಂಗೆ ನಮ್ಮ ಐಡಿಯಾ? ಸೂಪರ್ ಕಣೆ ಐಡಿಯಾ. ನಮ್ಮ ಅತ್ತೆಗೆ ಹೇಳಿದ್ರೆ ಏನು ಪ್ರಯೋಜನ ಆಯ್ತಿರಲ್ಲ. 4 ಬಿಡೋದು ನಮ್ಮ ಅತ್ತೆ. ಆದ್ರೆ ಮತ್ತೆ ಇದೇ ಕಂತ್ರಿ ಕೆಲಸನೇ ಮಾಡೋಳು. ಹೋಗ್ಬಿಟ್ಟು ಭದ್ರಮ್ಮಂಗೆ ಎಲ್ಲ ಇಷ್ಟೇನು ಹೇಳಿರೋಳು. ಇದೇ ಕಂತ್ರಿ ಕೆಲಸ ನೆನೆಯ ರಿಪೀಟ್ ಅಂತ ಕಂತ್ರಿ ಕೆಲಸ ನೆನೆಯ ರಿಪೀಟ್ ಆಗಿರೋದು. ಆದ್ರೆ ಈಗ ನೋಡು, ಈ ನಮ್ಮ ಐಡಿಯಾನು ಈಚೆ ಕಡೆಗೆ ಹೋಗಿಲ್ಲ. ಹೇಳಿದ್ರು ಭದ್ರಮ್ಮ ಕೇಳೋದಿಲ್ಲ. ಜೊತೆಗೆ ಇವಳಿಗೂ ಸರಿಯಾಗಿ ವಾನ್ಸ್ ಕಳಿಸ್ತಾಳೆ ನೋಡು ಸರಿಯಾಗಿ. ಹೆಂಗೆ? ಬುಡೆ ಸೂಪರ್ ಐಡಿಯಾ ಬಾ. ಹಾಲು ಕುಡಿದು ಮನೆ ಕಳನ. ರಾಜಕೀಯದಾಗ ಇಂಥವೆಲ್ಲ ಉಪಯೋಗಿಸ್ತಿರ್ಬೇಕು ಅವಾಗವಾಗ. ಇಲ್ಲಾಂದ್ರೆ ಗೆಲ್ಲಕ್ಕಾಗಕ್ಕಿಲ್ಲ ನೋಡು. ಗೆಲ್ಲಕ್ಕಾಗಕ್ಕಿಲ್ಲ.